ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಲ್ ಓವರ್ ಬುಟ್ಟ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಒಂದು ಸಿಂಪಲ್ ಆಗಿರೋ ಬುಟ್ಟ ಬ್ಲೌಸ್ ಫುಲ್ ಹಾಕೋಬೋದು ಮತ್ತು ಬಾರ್ಡರ್ ಕೂಡ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಕೋದು ಹೇಗೆ ಅಂತ ನೋಡೋಣ. ನಮ್ಮದು ಬ್ಲೌಸಿಂದು ಮೆಜರ್ಮೆಂಟ್ ಎಲ್ಲ ಹಾಕ್ಕೊಂಡು ನಮ್ಮ ಬುಟ್ಟ ಎಲ್ಲೆಲ್ಲಿ ಬರಬೇಕು ಅಂತ ಪಾಯಿಂಟ್ ಮಾರ್ಕ್ ಮಾಡ್ಕೊಂಬಿಡ್ರಿ. ಆಮೇಲೆ ನಾವು ಇವಾಗಿಂದ ಬುಟ್ಟನ ಸ್ಟಾರ್ಟ್ ಮಾಡೋಣ. ಸ್ಯಾರಿ ಬಂದು ಸಿಂಪಲ್ ಒಂದು ಕಲರ್ ಅಷ್ಟೇ ಐತಿ. ಆಮೇಲೆ ಬಾರ್ಡರ್ ಬಂದು ಸಿಲ್ವರ್ ಕಲರ್ ಇರೋದ್ರಿಂದ ವೈಟ್ ಬೇಸಲ್ಲಿ ಏನಾದ್ರು ಮಾಡ್ಕೋಬೇಕು ಅಂತ ಪರ್ಲ್ ತೊಗೊಂಡಿದ್ದೀನಿ. ನೀಡಲ್ ಬಂದು 23 ನೀಡಲ್ಲು. ಆಮೇಲೆ ಥ್ರೆಡ್ ಬಂದು ಪಿಕೋ ಥ್ರೆಡ್ ಹೇಳಿದ್ನಲ್ಲ, ನೈಲಾನ್ ಥ್ರೆಡ್ ಅದನ್ನು ತೊಗೊಂಡಿನಿ. ವೈಟ್ ಇರೋದ್ರಿಂದ ಕಾಣಿಸ್ಬಾರ್ದು ಅಂತ ಫಸ್ಟು ಒಂದು ಬೀಡನ್ನ ಸ್ಟಿಚ್ ಮಾಡಿಕೊಂಡು ಅಲ್ಲೇ ಒಂದು ಮುಂದೆ ಲಾಂಗ್ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಅದ್ರ ಸುತ್ತಲೂ ನಾವು ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು ಫ್ಲವರ್ ಥರ ಮೋಟಿಫ್ ಮಾಡ್ಕೋಬೇಕು ಅಂದ್ಕೊಂಡು ಕೆಳಗಡೆ 3 ಪೆಟಲ್ ಥರ ಈ ಥರ ಐಡಿಯಾ ಮಾಡ್ಕೊಂಡಿವಿ. ನೀವು ಬೇರೆ ಥರ ಯಾವ ಥರ ಆದರೂ ಮಾಡ್ಕೋಬೋದು, ಆ್ಯಸ್ ಎ ವಿಶ್. ಒಂದು ಬೀಡ್ಸ್ ಸುತ್ತಲೂ ನಾವು 6 ಬೀಡ್ಸ್ನ ಹಾಕ್ಕೋಬೇಕಾಗತ್ತೆ. ಆವಾಗ ಫುಲ್ ರೌಂಡ್ ಶೇಪಲ್ಲಿ ಬರುತ್ತೆ ಅದು. ನೋಡಿರಿ, ಇದೇ ರೀತಿ ಅಲ್ಲೇ ಒಂದು ನಾಟ್ ಹಾಕ್ಕೊಂಬಿಡ್ರಿ. ದಾರ ಕಾಣಿಸೋದಿಲ್ಲ ನೋಡಿರಿ, ನಾಟ್ ಹಾಕೋರಿ ಅದನ್ನು. ಅದಾದಮೇಲೆ ನೀವು 3 ಪೆಟಲಾರು ಮಾಡ್ಕೋಬೋದು. ಅದಾದಮೇಲೆ ಕೆಳಗಡೆ 3 ಪೆಟಲ್ ಹಾಕೋಬೇಕು. ಇಲ್ಲ ಅಂದರೆ ಒಂದು ಬೀಡ್ಸ್ ಮಧ್ಯೆ ಏನು ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಒಂದು ಲೇಸಿ ಡೇಜಿ ಸ್ಟಿಚ್ನ ಹಾಕೋಬೋದು. ಎಂಡಲ್ಲಿ ಸೀಕ್ವೆನ್ಸನ್ನು ಕೂಡ ಹಾಕೋಬೋದು ಸುತ್ತಲೂ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 2x2 2 ಎಳೆ ದಾರನ 2 ಸೂಜಿಲಿ ಪೋಣಿಸ್ಕೊಂಡು ಎಂಡಲ್ಲಿ ನಾಟ್ ಹಾಕ್ಕೊಂಡಿನಿ. ಅಂದರೆ 4 ಎಳೆ ದಾರ ಆಯಿತು. ಇವಾಗ ನೋಡಿರಿ, ಸೂಜಿನ ಮೇಲೆ ತೊಗೊಂಡು ದಾರನ ಕೈಯಲ್ಲೇ ಹಿಡ್ಕೊಂಡು ಸೆಂಟ್ರಲ್ಲಿ ದಾರ ತಗೋಬೇಕು. ಇದನ್ನು ಲೇಸಿ ಡೇಜಿ ಸ್ಟಿಚ್ ಅಂತಾರೆ ನೋಡಿರಿ. ಈ ಥರ 3 ಪೆಟಲ್ ಬರೋ ಥರ ಮಾಡೀನಿ. ನೀವು ಬೇಕಿದ್ದರೆ ಒಂದು ಬೀಡ್ ಮಧ್ಯೆ ಏನು ಗ್ಯಾಪ್ ಐತಲ್ಲ ಅದ್ರ ಸುತ್ತಲೂ ನೀವು ಹಾಕ್ಕೋಬೋದು. ಅದು ಒಂದು ಫ್ಲವರ್ ಥರ ಕಾಣಿಸುತ್ತಾ. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಾನು ಈ ಥರ ಮಾಡೀನಿ. ನೆಕ್ಸ್ಟ್ ಬ್ಲೌಸ್ ಖಂಡಿತವಾಗ್ಲೂ ಅದನ್ನು ತೋರಿಸ್ತೀನಿ ನಾನು. ಇಷ್ಟ ಇದು ಡಿಸೈನ್ ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿದೆ ಮತ್ತು ತುಂಬ ರಿಚ್ ಲುಕ್ ಕೊಡಕತ್ತದ ಇದು. ಯಾಕಂದರೆ ಸ್ಯಾರಿ ಬಂದು ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ವೈಟ್ ಕಲರ್ ಬೇಸಲ್ಲಿ ಮತ್ತು ಗ್ರೀನ್ ಕಲರ್ ಯೂಸ್ ಮಾಡಿಕೊಂಡು ಈ ಡಿಸೈನ್ ಮಾಡಿರೋದ್ರಿಂದ ತುಂಬ ರಿಚಾಗಿ ಕಾಣಿಸ್ಲಿಕ್ಕತ್ತದ. ಬೇಗನೇನು ಕೂಡ ಹಾಕೋಬೋದು. ಒಂದು 2 ಅವರ್ ಎಲ್ಲ ನೀವು 2 ತಾಸೆಲ್ಲ ಕುಂತ್ಕೊಂಡು ಹಾಕೊಂಡ್ಬಿಟ್ರೆ ಮುಗೀತದ. ಬಿಗ್ನರ್ಸ್ ಆಗಿದ್ದರೆ 1 ಡೇನಲ್ಲಿ ಮುಗಿಸ್ಬೋದು. ಬುಟ್ಟ ಎಷ್ಟು ಹಾಕ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತದು. ಜಾಸ್ತಿ ಹಾಕಿದರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಮತ್ತು ನೀವು ಕಮ್ಮಿ ಬುಟ್ಟ ಹಾಕ್ಕೊಂಡ್ರೆ ಸ್ವಲ್ಪ ಸಮಯದಲ್ಲೇ ಮುಗಿದೋಗುತ್ತೆ. ಇದೇ ರೀತಿ ಫುಲ್ ಬ್ಲೌಸ್ ನಾವು ಹಾಕ್ಕೊಂಡೀವಿ. ಇದು ನಾನು ಹಾಕಿರೋದು ಸ್ಲೀವ್ಸಿಗೆ. ಎಲ್ಲ ಬುಟ್ಟ ಹೇಗೆ ಕಾಣಿಸ್ತಾವ ಅಂತ ನೋಡಿರಿ. ಇವಾಗ ನೋಡಿರಿ, ಸ್ಲೀವ್ಸಿಗೆ ನಾನು ಇಷ್ಟ ಹಾಕ್ಕೊಂಡಿನಿ. ನಿಮ್ಮ ಇಷ್ಟ, ನೀವು ಕಮ್ಮಿನೂ ಹಾಕ್ಕೋಬೋದು. ಇವಾಗ ಬ್ಲೌಸ್ ಹೇಗೆ ಬಂದಿದೆ ಅಂತ ನೋಡೋಣ. ಸ್ಟಿಚ್ ಮಾಡಿ ಆದಮೇಲೆ ಈ ರೀತಿ ಬಂದದ. ತುಂಬ ರಿಚ್ ಆಗಿದೆ ಬ್ಲೌಸು. ನೀವು ಕೂಡ ಟ್ರೈ ಮಾಡಿರಿ, ಹೇಗೆ ಅನ್ನಿಸ್ತು ಅಂತ ಹೇಳ್ರಿ. ನಾನು ಮಾಡೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಯಾರಾದರೂ ಬಿಗ್ನರ್ಸ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮ್ಲಿಯಲ್ಲಿ ಅವ್ರಿಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.